ನಮಸ್ಕಾರ. ಎಲ್ಲ ಕರ್ನಾಟಕದ ಜನರಿಗೆ ರಂಜಾನ್ ತಿಂಗಳ ಶುಭಾಶಯಗಳು. ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಕರೆಯಲಿಕ್ಕೆ ಕಾರಣ, ನಮ್ಮ ರಾಜ್ಯದಲ್ಲಿ 2 ವಿಧಾನಸಭಾ ಉಪಚುನಾವಣೆಗಳೇ ಬಂದಿದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ದಕ್ಷಿಣ. ನಾವು ಇವತ್ತಿನ ದಿವಸ ಬೆಳಗಾವಿ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ನಾನು ಮೈನಾರಿಟಿ ಗ್ರಾಮೀಣ ಅಧ್ಯಕ್ಷನಾಗಿ ಮನ್ಸೂರಲ್ಲಿ ಅತ್ತಾರ್ ಮಾತನಾಡ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಾದಂತಹ ನಮ್ಮ ಸಿಟಿ ಅಧ್ಯಕ್ಷರಾದಂಥ ಗಫೂರ್ ಗೇವಲಿ ಅವರು, ಅದೇ ರೀತಿ ನಮ್ಮ ರಾಜಾ ಸಲೀಂ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಮೈನಾರಿಟಿಯಿಂದ ರಾಜಾ ಸಲೀಂ ಅವರು, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಮಕ್ತೂಮ್ ಅವರು, ಅದೇ ರೀತಿ ನಮ್ಮ ಸೌಂದತ್ತಿಯ KPCC ಸದಸ್ಯರಾದಂತಹ ನಬಿ ಸಾವ್ ಅವರು, ಅದೇ ರೀತಿ ನಮ್ಮ ವಿಕ್ಕಿ ಸಿಂಗ್ ಅವರು, ಅದೇ ರೀತಿ ಇನ್ನೊಬ್ಬರು ನಮ್ಮ ಪ್ರಭುರು ಸಾಬ್ ದೊಡ್ಡಮನಿ ಅವರು, ಅದೇ ರೀತಿ ನಮ್ಮ ಸ್ಟೇಟ್ ಸೆಕ್ರೆಟರಿ ಆದಂತಹ ನಮ್ಮ ಅಲ್ಲಾಬಕ್ಷ್ ಇನಾಮದಾರ್ ಅವರು, ಎಲ್ಲರ ಉಪಸ್ಥಿತಿಯಲ್ಲಿ ಇವತ್ತು ನಾವು ಬೆಳಗಾವ ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಕಾರಣ ಈಗಾಗಲೇ ನಾನು ಹೇಳಿದ್ದೇನೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು OBC ಕ್ಷೇತ್ರವಾಗಿದ್ದು, ಅದು ಹಲವು ವರ್ಷಗಳಿಂದ ಅಲ್ಲಿ ನಮ್ಮ ಶಾಮನೂರ ಶಿವಶಂಕರ ಅಪ್ಪಾಜಿ ಅವರು ಆರಿಸಿ ಬರ್ತಾಯಿದ್ರು. ಅಲ್ಲಿ ನಮ್ಮ ಮೈನಾರಿಟಿ 80,000ರಿಂದ 85,000 ಓಟುಗಳು ನಮ್ಮ ಮೈನಾರಿಟಿ ಅಲ್ಪಸಂಖ್ಯಾತರು ಓಟಿದ್ದಾವೆ. ಇವತ್ತಿನ ದಿವಸ ನಮ್ಮ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿನ ಬೆನ್ನೆಲುಬಾಗಿ 2023 ಎಲೆಕ್ಷನ್ದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಈಗ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕಂತ ನಮ್ಮಲ್ಲಿ ಒಂದು ಬೇಡಿಕೆ. 2ನೇ ಬೇಡಿಕೆ ಏನಪ್ಪ ಅಂದ್ರೆ, ಅಲ್ಲಿ ಸೂಕ್ತವಾದಂತಹ ವ್ಯಕ್ತಿ ನಮ್ಮ ರಾಜ್ಯ ಮೈನಾರಿಟಿ ಅಧ್ಯಕ್ಷರಾದಂತಹ ಜಬ್ಬಾರ್ ಸಾಹೇಬ್ ಅವರು, ಅವರೇ ಯಾಕೆ ಕೊಡಬೇಕಪ್ಪ ಅಂದ್ರೆ, ಆಲ್ರೆಡಿ ಅವರು MLC ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಹಲವು ವರ್ಷಗಳ ಅನುಭವ ಇದೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಹಲವು ವರ್ಷಗಳು, ಹಲವು ಪೀರಿಯಡನ್ನು ಅವರು ನಿಭಾಯಿಸಿದ್ದಾರೆ. ಅವ್ರಿಗೆ ಚೆನ್ನಾಗಿ ಆ ಕ್ಷೇತ್ರದ ಆ ಜಿಲ್ಲೆಯ ಅನುಭವ ಇದೆ. ಅದೇ ರೀತಿ 2023 ಇಲೆಕ್ಷನ್ದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿ ಅಲ್ಪಸಂಖ್ಯಾತರ ಓಟನ್ನು ಕ್ರೋಢೀಕರಿಸಿ ಈ ಒಂದು ಕಾಂಗ್ರೆಸ್ 140 ಸಮೀಪ ಸೀಟು ಬರಲಿಕ್ಕೆ ಅವ್ರದ್ದು ಒಂದು ಪಾತ್ರವಿದೆ. ಆ ಎಲ್ಲವನ್ನು ಪರಿಗಣನೆ ಮಾಡಿ, ಆ ಎಲ್ಲವನ್ನು ಕೂಲಂಕುಷವಾಗಿ ನಮ್ಮ ಹೈಕಮಾಂಡ್ ಅಭ್ಯಾಸ ಮಾಡಿ ಈ ಒಂದು ಅವಕಾಶವನ್ನು ನಮ್ಮ ಶಿಗ್ಗಾವಿಯಲ್ಲಿ ಪಠಾಣ್ ಸಾಹೇಬರಿಗೆ ಹೆಂಗೆ ಕೊಟ್ಟಿದ್ದಾರಲ್ಲ, ಹಂಗೆ ಈ ಒಂದು ಅವಕಾಶವನ್ನು ನಮ್ಮ ಮೈನಾರಿಟಿಗೆ ಜಬ್ಬಾರ್ ಸಾಹೇಬರಿಗೆ ಕೊಟ್ಟರೆ ನಮ್ಗೆ ಭಾಳ ಅನುಕೂಲ ಆಕೈತಿ. ನಮ್ಮ ಮೈನಾರಿಟಿ ಕಮ್ಯುನಿಟಿಗೆ ಅನುಕೂಲ ಆಕೈತಿ, ಆ ಕ್ಷೇತ್ರಕ್ಕೂ ಅನುಕೂಲ ಆಕೈತಿ. ಮತ್ತು ಜಬ್ಬಾರ್ ಸಾಹೇಬರ ಅನುಭವವನ್ನು ನಾವು ಒಂದು ಧಾರೆಗೆ ಎಳ್ದಂಗೆ ಆಕೈತಿ ಬೆಳಗಾವಿ ದಾವಣಗೆರೆ ದಕ್ಷಿಣದಲ್ಲಿ. ನಾ ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತಿನ ದಿವಸ ಸ್ಕ್ರೀನಿಂಗ್ ಕಮಿಟಿಯನ್ನು ಅಲ್ಲಿ ರಚನೆ ಮಾಡಿದ್ದಾರೆ. ಅವರಿಗೆ ನಾನು ಒಂದು ಮನವಿ ಮಾಡಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದರ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರು ಸಮನ್ವಯ ಸಮಿತಿ ರಚಿಸಿದ್ದಾರೆ. ಸಚಿವರಾದ SS ಮಲ್ಲಿಕಾರ್ಜುನ್ ಅವರಿದ್ದಾರೆ, ಮುನಿಯಪ್ಪ ಅವರು, KS ಮುನಿಯಪ್ಪ ಅವರಿದ್ದಾರೆ, ಜಮೀರ್ ಅಹಮದ್ ಅವರಿದ್ದಾರೆ, ಈಶ್ವರ ಖಂಡ್ರೆ ಅವರಿದ್ದಾರೆ, ಕೃಷ್ಣ ಬೈರೇಗೌಡ ಸರ್ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಸಾಹೇಬರಿದ್ದಾರೆ, ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿದ್ದಾರೆ, ಸಂತೋಷ್ ಲಾಡ್ ಅವರಿದ್ದಾರೆ, ಅದೇ ರೀತಿ ಮಧು ಬಂಗಾರಪ್ಪನವರಿದ್ದಾರೆ. ನಾ ಇವರೆಲ್ಲರಿಗೂ ಒಂದು ಮನವಿ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಆ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಮ್ಮ ಒಂದು ಮನವಿ ಏನಪ್ಪ ಅಂದ್ರೆ, ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ನಮ್ಮ ಅಲ್ಪಸಂಖ್ಯಾತರ ಓಟನ್ನು ಕ್ರೋಢೀಕರಿಸಿ ಎಲ್ಲೂ ಛಿದ್ರ ಆಗದಂಗೆ ನೀವೆಲ್ಲ ಅವ್ರನ್ನ ಸಪೋರ್ಟ್ ಮಾಡಿ ಅವರಿಗೆ ಟಿಕೆಟ್ ಕೊಟ್ಟು ನಾವೆಲ್ಲ ಅವ್ರ ಪರವಾಗಿ ನಿಂತು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ನಾ ಇಷ್ಟು ಜಬ್ಬಾರ್ ಸಾಹೇಬರ ಪರವಾಗಿ, ನಾ ಮೈನಾರಿಟಿ ಪರವಾಗಿ ಮಾತಾಡಿ ನಾನು 2 ಮಾತು ಮುಗಿಸ್ತೀನಿ.